ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡುವಂತಹ ಜಮೀನುಗಳು ಯಾವುವು, ಯಾವ ಜಮೀನುಗಳು ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡ್ತವೆ ಅಂತ ಹೇಳಿ ನಾನು ಇವತ್ತಿನ ದಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಸ್ನೇಹಿತರೆ, 1978ರ ನಂತರದಲ್ಲಿ ಸರ್ಕಾರದ ಪೂರ್ವ ಅನುಮತಿಯನ್ನು ಪಡೆಯದೆ ಮಾರಾಟ ಮಾಡಿದಂತಹ ಸ್ವತ್ತು, ಗೌರ್ಮೆಂಟಿಂದ ಯಾವುದೇ ರೀತಿ ಪರ್ಮಿಷನ್ನ ತಗೊಳ್ಳದೇನೆ ಒಂದು ವೇಳೆ ಸೇಲ್ ಮಾಡಿದಂಥ ಸಂದರ್ಭದಲ್ಲಿ ಆ ಸ್ವತ್ತು ಆಸ್ತಿಯು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡ್ತದೆ ಅಂತ ಹೇಳ್ಬೋದು. ಪಿ ಟಿ ಸಿ ಎಲ್ ಕಾಯ್ದೆ ಕೇವಲ ಎಸ್ ಟಿ ಜನಾಂಗಗಳಿಗೋಸ್ಕರನೇ ಇರೋದು ಅಂತಲೇ ಹೇಳ್ಬೋದು. ಹಾಗಾಗಿ ಯಾವ ಒಬ್ಬ ವ್ಯಕ್ತಿಗೆ ಒಂದು ಗ್ರ್ಯಾಂಟ್ ಆಗಿರುತ್ತೆ, ಒಂದು ವೇಳೆ ಸರ್ಕಾರದಿಂದ ಪೂರ್ವ ಅನುಮತಿಯನ್ನು ಪಡೆಯದೆ ಒಂದು ವೇಳೆ ಅದು ಪ್ರಾಪರ್ಟಿನ ಸೇಲ್ ಮಾಡಿದರೆ ಖಂಡಿತವಾಗ್ಲಿಯೂ ಅದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತೆ. ಆ ಆಸ್ತಿಯನ್ನು ನೀವು ಮತ್ತೆ ಪಡ್ಕೋಬೋದು. ಇನ್ನೊಂದು ಏನಂತ ಹೇಳಿದ್ರೆ, ಎಸ್ ಟಿ ಜನಾಂಗಕ್ಕೆ ಸೇರಿದ್ದಾರೆ ಅಂತ ಹೇಳಿ ಸರ್ಕಾರದಿಂದ ಪುಕ್ಕಟೆಯಾಗಿ ಫ್ರೀಯಾಗಿ ಜಮೀನನ್ನು ಗ್ರ್ಯಾಂಟ್ ಮಾಡಿದಂತಹ ಜಮೀನು ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ದರ್ಖಾಸ್ತು ಭೂಮಿಯನ್ನು ಮಂಜೂರು ಮಾಡಿದರೆ, ಅಂದರೆ ಫ್ರೀಯಾಗಿ ಕೊಟ್ಟಿರಬೇಕು, ಯಾವುದೇ ಒಂದು ಹಣವನ್ನು ಶುಲ್ಕವನ್ನು ಪಾವತಿಯನ್ನು ಮಾಡಿಸಿಕೊಳ್ಳದೇನೆ ಫ್ರೀಯಾಗಿ ಕೊಟ್ಟಿರಬೇಕು, ಫ್ರೀಯಾಗಿ ಮಂಜೂರು ಮಾಡಿದರೆ ಮಾತ್ರವೇ ಈ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಫಾರಂ ನಂಬರ್ 2 ಪ್ರಕಾರವಾಗಿ ಮಂಜೂರಿಯಾದ ಜಮೀನು ಅದು ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತದೆ. ಒಂದು ಯಾವುದು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಭೂ ಸಾಗುವಳಿ ಅಧಿನಿಯಮ 1961ರ ಪ್ರಕಾರವಾಗಿ ಸೆಕ್ಷನ್ 78ರಲ್ಲಿ ಹೆಚ್ಚುವರಿ ಭೂಮಿಯನ್ನು ಯಾರು ಹೊಂದಿದ್ರೆ ಅಂಥವರಿಂದ ಸರ್ಕಾರದವರು ವಶಪಡಿಸಿಕೊಂಡು ಆ ಭೂಮಿಯನ್ನು ಎಸ್ ಟಿ ಜನಾಂಗದವರಿಗೆ ಮಂಜೂರು ಮಾಡಿದರೆ, ಫ್ರೀಯಾಗಿ ಅವರಿಗೆ ಮಂಜೂರು ಮಾಡಿ ಕೊಟ್ಟಿದ್ದಂಥ ಜಮೀನು ಸಹ ಈ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತೆ ಅಂತಲೇ ಹೇಳ್ಬೋದು.